ಮೀನ್ ಸಾರು. ಎತ್ರೋ ಎಲ್ಲಿಟ್ಟು ಚೆಕ್ ಅದನ್ನು ಬಿಡಿ ಮಾರ, ಸಾಯ್ತದ ಅದು. ಆದ್ರ ಅದು ಬಿಡಿ, ಅದ್ರಲ್ಲಿ ಇರ್ತದೆ ಅದ್ರಲ್ಲಿ ವಾಪಸ್. ಹಾ ಮೀನ ನಿಗಲ್ದಾದ ಅನ್ಬಣ ಇನ್ನು ಲುಂಗದು ಏನ್ ಹಂಗೆ ರೂಪಾಯಿ ಅವು ಕುರಿ ಬೋಟ್ ಅದು ಹಿಸ್ಟಿ ಸಿಕ್ಕದ. ಜಿರಳೆ ಕೂಡ ಅದಕ್ಕಿಂತ ದೊಡ್ಡದಿರ್ತದೆ. ಐಸಿ ನನ್ನ ಮಕ್ಕಳು ಆಗೋದ್ರಿಂದ ಏನೋ ಒಂದು ಮೊರಂಟೆ ಅಂತ, ತುಳುವಲ್ಲಿ ಮೊರಂಟೆ ಅಂತ ಹೇಳ್ತಾರೆ, ಆ ಮೀನನ್ನು ಹಿಡಿಬೇಕಂತ. ಅದಂದ್ರೆ ಕಲ್ಲಿನ ಸೆರೆಯಲ್ಲಿ ಎಲ್ಲ ಇರ್ತದೆ. ಸೊ ಅದನ್ನ ಹಿಡಿಬೇಕಂತ ಹೇಳಿ ಇಲ್ಲಿ ಬಂದು ಹಿಡಿತಾ ಇದ್ದಾರೆ. ಇವರಿಗೆ ಮೀನಲ್ಲ, ಕಪ್ಪೇನೂ ಸಿಗ್ಲಿಲ್ಲ. ಸೊ ಇದು ನಮ್ಗೆ ಬೆಂಕಿ ಹಾಕ್ಲಿಕ್ಕೆ ಅಡಿಗೆ ಮಾಡ್ತೇವೆ ಅಲ್ಲಿ ಹೋಗಿ. ಎಣ್ಣೆ ಇದೆ ಇಲ್ಲಿ, ಎಣ್ಣೆ ಇದು ಯಾವುದು? ಬ್ಲ್ಯಾಕ್ ಡಿಲಕ್ಸ್ ವಿಸ್ಕಿ. ಸೇಮ್ ಕಲರ್ ಅಲ್ಲಿ ಅದು ಪೆಟ್ರೋಲ್ ಬೇರೆ. ಏ ಬಂಡ್ರು, ನಿಮ್ಮ ಮೊರಂಟ ಸಿಕ್ಕಿದಾಗೆ ಇವತ್ತು. ಈಗ ಲೈಟರ್ ಎಲ್ಲ ತಗೊಂಡು ಬಂದ್ರು, ಅಂದ್ರೆ ಅದೊಂದು ಬಿಟ್ಟು ಬಂದಿದ್ವಿ. ಸೊ ಅದ್ರ ಜೊತೆಗೆ ಈ ಒಂದು ಎಳೆ ಕೂಡ ತಗೊಂಡು ಬಂದಾರೆ. ಇದಕ್ಕೆ ಎಂತ ಹೇಳುದಾ ಕನ್ನಡದಲ್ಲಿ? ಸೋಗೆ 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 ಅಂತಾನೆ ಹೇಳುದಾ? ತುಳುವಲ್ಲಿ ಕೂಡ ಅದೇ ಹೇಳುದು. ಹಾ ಒಂದೇ ಸಲ ಬಗ್ಗ ಅಂತ ಉರಿಬೇಕು. ಸೊ ಗಾಯ್ಸ್, ವಿ ಆರ್ ಇನ್ ನೌ ನಿಯರ್ ಫಾಲ್ಸ್. ಇನ್ನೂ ದೂರ ಇದೆಯಾ ಗಾಯ್ಸ್? ನಾನು ನಿಮಗೆ ಮತ್ತೆ ಸಿಗ್ತೇನೆ, ಅಲ್ಲಿ ರೀಚ್ ಆಗುವ ಟೈಮಲ್ಲಿ ನಿಮಗೆ ಸಿಗ್ತೇನೆ. ಸೊ ನಾವು ಹೋಗುವಂಥ ದಾರಿ ಎಲ್ಲವೂ ಇದೇ ರೀತಿ ಇರ್ತದೆ. ಸೊ ಇದನ್ನೇ ನಿಮಗೆ ತೋರಿಸಿದ್ರೆ ಎಷ್ಟಾದರೂ ಕೂಡ ಬೋರ್ ಆಗ್ತದೆ. ಸೊ ಅದಕ್ಕೋಸ್ಕರ ಇನ್ನು ಅಲ್ಲಿ ಸಿಗ್ತೇನೆ. ಗೈಸ್, ಅಂತೂ ನಾವು ಆ್ಯಕ್ಚುಲಿ ಫೈನಲಿ ರೀಚ್ ಆಗಿ ಆಯಿತು. ಸಖತ್ ಕಷ್ಟ ಇತ್ತು. ತುಂಬ ಮೇಲೆ ಹತ್ತಿ ಬರಬೇಕಿತ್ತು. ಆ್ಯಂಡ್ ಬರಬೇಕಾದ್ರೆ ನಮಗೆ ವೀಡಿಯೋನೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಿಕಾಸ್ ಅಷ್ಟು ಮಟ್ಟಿಗೆ ನಮಗೆ ಟಾಪ್ವರೆಗೆ ಬರೋಕ್ಕೆ ಕಷ್ಟ ಇತ್ತು. ಸೊ ಫೈನಲಿ ಬಂದಿದ್ದೀವಿ. ಇವಾಗ ಕೆಲವೊಂದಿಷ್ಟು ಜನ ಇಳ್ದಿದ್ದಾರೆ ಆಟ ಆಡಲಿಕ್ಕೆ. ನಾವು ಒಂಚೂರು ಡಿಲೇ ಆಯಿತು ಬರಬೇಕಾದ್ರೆ. ಆ್ಯಂಡ್ ಇವಾಗ ನಾನು ವ್ಲಾಗ್ನ ಭರತ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ಇನ್ನು ಭರತ್ ಕಂಟಿನ್ಯೂ ಮಾಡ್ತಾನೆ. ಇಷ್ಟರವರೆಗೆ ವಿಡಿಯೋ ಮಾಡ್ತಾ ಇದ್ದಂಥ ಪ್ರಕೃತಿ ಅವರು ಈಗ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ಆಲ್ರೆಡಿ ಅವರೊಮ್ಮೆ ಇಳಿದು ಬಂದವರು, ಮತ್ತೆ ಜಸ್ಟ್ ಕ್ಲಿಪ್ಪಿಗೋಸ್ಕರ ಅಲ್ಲಿ ತನಕ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದದ್ದು. ಸೊ ಆಲ್ರೆಡಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಗಾಯ್ಸ್, ಹಾಯ್ ಹೇಳಿರಾ? ಸೊ ಇದೊಂದು ಪಾಯಿಂಟ್ ಆದರೆ ಈ ರೀತಿಯಾದಂತಹ ಆಲ್ಮೋಸ್ಟ್ 3 to 4 ಪಾಯಿಂಟ್ಸ್ ಮೇಲೆ ಇದೆ ಅಂತೆ. ಆ್ಯಂಡ್ ಕೆಳಗಡೆ ಒಂದು ಪಾಯಿಂಟ್ ಇತ್ತು. ನಾನು ನೀರಿಗೆ ಇಳಿಲಿಕ್ಕೆ ಹೋಗಲಿಲ್ಲ, ಜಸ್ಟ್ ಬಿಕಾಸ್ ಇಲ್ಲಿ ಒಂಥ ವೆದರ್ ಆಗಿರ್ಬೋದು ಆ್ಯಂಡ್ ನೀರಿನ ಕೋಲ್ಡ್ ಆಗಿರ್ಬೋದು ಎಲ್ಲವೂ. ಆ್ಯಂಡ್ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇವತ್ತಿನ ಊಟ ನಮ್ಮದು ಇಲ್ಲೇ ಮಾಡಿ ಹೋಗುವಂಥದ್ದು ನಾವು. ಇದೇ ಒಂದು ಫಾಲ್ಸ್ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಹೊಗೆ ಹೋಗ್ತಾ ಇದೆ. ಸೊ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಚೆಫ್, ಪ್ರೊಫೆಷ್ನಲ್ ಚೆಫ್. ಸೊ ಅಲ್ಲಿ ನೋಡಿ ಅಡುಗೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಒಮ್ಮೆ ತೋರಿಸ್ತಾನೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಈ ಒಂದು ಫಾಲ್ಸ್. ನಿಮಗೆ ನೋಡಿದರೆ ಆಶ್ಚರ್ಯ ಆಗ್ಬೋದು. ಸೊ ತುಂಬ ಡೌನ್ ಇದೆ, ಇಳಿಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ನಮಗೆ. ನಿಮಗೆ ವಿಡಿಯೋದಲ್ಲಿ ಅಷ್ಟೊಂದು ಕ್ಲೀನಾಗಿ ಕಾಣಲಿಕ್ಕಿಲ್ಲ, ಬಟ್ ನಮಗೆ ಆ ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ತುಂಬ ಕಷ್ಟಪಟ್ಟಿದ್ದೇವೆ. ನಾವು ಇಲ್ಲಿಂದ ಇಳ್ಕೊಂಡು ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ, ಹತ್ಕೊಂಡು ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಹೇಳಿದರೆ. ಸೊ ಕಾಣ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಈ ರೀತಿ ಇದೆ. ಸೊ ಇದನ್ನು ನಾವು ಹತ್ಕೊಂಡು ಬರೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೇವೆ. ಸೊ ಐ ಥಿಂಕ್ ಇದು ನಮ್ಮ ಲಾಸ್ಟ್ ವ್ಲಾಗ್ ಈ ಒಂದು ಕಾಲೇಜ್ ಲೈಫಲ್ಲಿ. ಅಂದರೆ ಮಾಡ್ಬೋದು, ಬೇರೆ ಕೂಡ ಮಾಡ್ಬೋದು, ಈ ರೀತಿಯಾದಂಥ ಎಂಜಾಯ್ಮೆಂಟ್ ಸಿಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇನ್ನೊಂದು 1 ಮಂತಲ್ಲಿ ನಮ್ಮದು ಕಾಲೇಜ್ ಮುಗೀತದೆ. ಸೊ ಆ ಒಂದು ರೀಸನ್ಗೋಸ್ಕರ ಬಂದಿರುವಂಥದ್ದು. ಆ್ಯಂಡ್ ಬಂದಿರುವಂಥದ್ದು ಮೇನ್ ರೀಸನ್ ಏನಂತ ಹೇಳಿದ್ರೆ ಇಲ್ಲಿರುವಂಥ ಶಿರ್ಸಿ ಜಾತ್ರೆ ನೋಡೋದಕ್ಕೆ. ಸೊ ಅದರ ಜೊತೆಗೆ ಈ ಒಂದು ಎಂಜಾಯ್ಮೆಂಟ್ ಇರಲಿ ಅಂತ ಹೇಳುವಂಥದ್ದು. ನಮ್ಮದು 3 ಡೇಸಲ್ಲಿ 3 ಕಡೆ ಹೋಗುವಂಥ ಪ್ಲ್ಯಾನ್ ಇದೆ. ಒಂದು ಇವತ್ತು ಇಲ್ಲಿಗೆ ಆಯಿತು.
ಬಾ ಈಗ ಬೀಳ್ತಾ ಇದ್ದೆ. ಆ್ಯಂಡ್ ನಾಳೆ ಒಂದು ಸನ್ರೈಸ್ ಪಾಯಿಂಟ್ ಅಂತ ಅಂತದೆ, ಅಲ್ಲಿಗೆ ಹೋಗ್ಲಿಕ್ಕಿದ್ದೇವೆ. ಸೊ ಅದಾದಮೇಲೆ ನೆಕ್ಸ್ಟ್ ಸಿರ್ಸಿ ಜಾತ್ರೆ. ಸೊ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಸೊ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಅಲ್ಲಿ ತನಕ ನೀರು ಬರ್ಬೋದು, ಯಾಕಂತ ಹೇಳಿದ್ರೆ ಅಲ್ಲಿ ಹುಲ್ಲೆಲ್ಲ ಅಷ್ಟರ ತನಕ ಬೆಳೀಲಿಲ್ಲ, ಅದಕ್ಕಿಂತ ಮೇಲೆ ಬೆಳೆದಿರುವಂಥದ್ದು. ದಟ್ಸ್ ವೈ ನನ್ನದೊಂದು ಗೆಸ್. ಸೊ ಒಮ್ಮೆ ಅಡುಗೆ ಹತ್ರ ಹೋಗಿ ಬರುವ ಏನೆಲ್ಲ. ಸೊ ಇದೇ ನಾವು ಬಂದಿರುವಂಥ ಫಾಲ್ಸ್. ಅದೊಂದು ಯಾವುದೊಂದು ಮೂವಿಯಲ್ಲಿ ಇದೆಯಲ್ಲ, ಹೋಗೋ ದಾರಿಗಿಂತ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಿರ್ತದೆ ಅಂತ. ಅದೇ ರೀತಿ ಬರೋ ದಾರಿನೇ ತುಂಬ ಚೆನ್ನಾಗಿತ್ತು. ತುಂಬ ರಿಸ್ಕ್ ಆಗಿ ಅಂತಿರಲಿಲ್ಲ, ಅಂತೂ ಕಷ್ಟ ಆಯಿತು ಬರುವಂಥದ್ದು. ಸೊ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನಮ್ದು ಇವತ್ತಿನ ಮಧ್ಯಾಹ್ನದ ಅಡುಗೆ. ಹಾಂ, ಸೊ ಎಲ್ಲ ರೆಡಿ ಆಗ್ತಾ ಇದೆ. ಗಾಯ್ಸ್ ಹಾಯ್ ಹೇಳಿ. ಊಟ ಮಾಡ್ತಾ ಇಲ್ಲ, ಅಡುಗೆ ಮಾಡ್ತಾ ಇದ್ವಿ. ಸೊ ಆಗ್ಲೇ ಹೇಳಿದಾಗೆ ಇವ್ರದ್ದು ಉಜಿರೆಯಲ್ಲಿ ಒಂದು ದೊಡ್ಡ ಕ್ಯಾಟ್ರಿಂಗ್ ಸರ್ವಿಸ್ ಇದೆ ಇವ್ರದ್ದು. ಕಾಂಟ್ಯಾಕ್ಟ್ ಮಾಡಿ. ತೇಜಸ್ ಕಾಂಟ್ಯಾಕ್ಟ್ ನಂಬರ್. ಅಲ್ಲಿಗೆ ಹೋಗ್ತಾ ಇರೋದು ನೀವು ಎಂತಕ್ಕೆ? ನಾನು ಇಲ್ಲಂದ್ರೆ ಝೂಮ್ ಆಗ್ತಾನೆ, ನೀನು ಆ ಸೈಡಿಂದ ಕೂತ್ಕೋ. ಹೋ ಅದಕ್ಕೋಸ್ಕರ ಅದಕ್ಕೆ ಏನು ಹೇಳ್ತಾರೆ, ಲೇಯರ್. ಹಾಂ, ಮಣ್ಣು ಮಾಡುವಂಥದ್ದು. ಓಕೆ, ಲೈಕ್ ಇದರಲ್ಲಿ ಬರುವಂಥ ಈ ಹೊಗೆ ಏನಿದೆ ಅದರಲ್ಲಿ ಹಿಡಿತದೆ ಆ್ಯಂಡ್ ತೊಳಿಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವಂಥ ರೀಸನಿಂದ ಈ ರೀತಿ ಮಾಡ್ತಾ ಇರುವಂತ ನಾನು ನಿಮಗೆ ತೋರಿಸ್ತೇನೆ. ತೊಳಿಲಿಕ್ಕೆ ಅದು ಪರವಾಗಿಲ್ಲ, ನನ್ನ ಊರಿನ ಭಾಷೆ ಆಗೋಗಿದೆ. ಕಾರ್ಯಕ್ರಮದ ಮುಖ್ಯ ಸೊ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಸೊ ಇದೇ ರೀತಿ ಪಾತ್ರೆಗೆ ಒಂದು ಲೇಯರ್ ಮಾಡ್ತಾರೆ ಮಣ್ಣಲ್ಲಿ. ಅದೇನಂತ ಹೇಳಿದ್ರೆ ಜಸ್ಟ್ ಪಾತ್ರೆ ಕಪ್ಪಾಗಬಾರ್ದು ಅಂತ ಹೇಳುವಂತ ರೀಸನ್ ಇಂದ ಅಮ್ಮನ ಹತ್ರ ಹಂಗೆ ಹೋದ್ರೆ ಕಪ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಗೊತ್ತಲ್ಲ. ಸೊ ತೊಳಿಲಿಕ್ಕೆ ತುಂಬಾ ಈಸಿ ಆಗ್ತದೆ ಅಂತ ಹೇಳುವ ರೀಸನ್ ಇಂದ ಈಗ. ಸೊ ಇನ್ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ನಾವು. ಅಡಿಗೆ ಭಟ್ರು ಜಾಸ್ತಿ ಜನ ಆಗಿದ್ದಾರೆ. ನಾನು ಕೂಡ ಇಲ್ಲಿ ಆದ್ರೆ ಆದ್ರೂ ಮೈನ್ ಚೆಫ್ ಇವರೇ. ನಮ್ದು ಎಷ್ಟಾದ್ರೂ ಕೂಡ ಉಜಿರೆ ಕ್ಯಾಟರಿಂಗ್ ಸರ್ವಿಸ್ ನ ಮೇನ್ ಓನರ್ ಅನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ವಾಟ್ ಎವರ್, ನಾನೀಗ ಆ ಸೈಡ್ ಪಾಸ್ ಆಗ್ಬೇಕು, ಗೊತ್ತಾಗ್ತಾ ಇಲ್ಲ ಹೇಗೆ ಹೋಗುವಂಥದ್ದಂತ. ನಾವು ಈಗ ಆಗ ಪಾಸ್ ಆಗಿರುವಂಥದ್ದು ಎಲ್ಲಿಂದ, ಸೊ ಅಲ್ಲಿಂದಾನೆ ಹೋಗ್ತಾ ಇದ್ದಾನೆ. ಸೊ ಇಷ್ಟೆಲ್ಲ ಎಂಜಾಯ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇದ್ದಾರೆ. ನಂಗಂತ ತಿಳಿಯೋದಕ್ಕೆ ತುಂಬ ಹೆದರಿಕೆ ಆಗ್ತಾ ಇದೆ. ನಾಳೆ ನಾಡಿದ್ದು ಇಲ್ಲೇ ಇರಬೇಕು ಆ್ಯಂಡ್ ವಾಪಸ್ ನಾವು 400 ಕಿಲೋಮೀಟರ್ಸ್ ಜರ್ನಿ ಮಾಡಬೇಕು ನಮ್ಮ ಊರಿಗೆ. ಸೊ ಆ ಒಂದು ರೀಸನಿಂದ ನಾನು ನೀರಿಗೆ ಇಳಿಲಿಕ್ಕೆ ಹೋಗಲಿಲ್ಲ. ಸೊ ಆಲ್ರೆಡಿ ತುಂಬ ಹೊತ್ತಾಯಿತು. ಅಲ್ಲಿಂದೆಲ್ಲ ಜಂಪ್ ಮಾಡ್ತಾ ಇದ್ರು ಕೆಲವೊಬ್ರು. ಸೊ ಇಷ್ಟೆಲ್ಲ ಫೈನಲಿ ಆಟ ಎಲ್ಲ ಆಡಿ ಆದಮೇಲೆ, ನೀರಲ್ಲಿ ಆಟ ಆಡಿ ಆದಮೇಲೆ ಫುಡ್ ರೆಡಿಯಾಗಿದೆ. ಎಲ್ಲರೂ ಬ್ಯಾಟಿಂಗ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಸೊ ನಮ್ಮ ಇವತ್ತಿನ ರೆಸಿಪಿ ಏನು, ಪಲಾವ್. ಕುಕ್ಕರ್ ಅವರು ಆ್ಯಂಡ್ ಕುಕ್ ಇವನೊಬ್ಬ, ಇವರು ಆ್ಯಂಡ್ ಇವರು ನೀನಿಲ್ಲ ಬಿಡು. ಎಷ್ಟು ಜನ ಅಡುಗೆ ಮಾಡಿರುವಂತಹದ್ದು. ಥ್ಯಾಂಕ್ಸ್ ಬ್ರೋ. ಸೊ ಸರ್ವ್ ಮಾಡ್ತಾ ಇದ್ದಾರೆ ಅಲ್ಲಿ. ಇನ್ನು ಊಟ ಆದ್ಮೇಲೆ ಇಲ್ಲಿಂದ ಹೊರಡುವಂಥದ್ದು. ಇನ್ನೊಂದ್ಸಲ ಇಲ್ಲಿಕ್ಕಿದ್ಯಾ? ಸೊ ಆಗ ಬ್ಲಾಗ್ ಮಾಡ್ತಾ ಇದ್ದದ್ದು ಇದೇ ಪರ್ಸನ್. ಹೆಂಗಾಗಿದೆ ಮುಖ. ಒನ್ಸ್ ಅಪಾನ್ ಎ ಟೈಮ್ ಏಲಿಯನ್ ಕೂಡ ಇದೇ ರೀತಿ ಇತ್ತಂತೆ. ಹಾಂ ನೋಡು,
ವರ್ತನೆ ಎಲ್ಲ ಹಾಗೆ ಅದೇ ರೀತಿ, ಅಂದರೆ ಕ್ರಾಸ್ ಬ್ರೀಡ್ ಇದು. ಗಾಯ್ಸ್ ಊಟ ಎಲ್ಲ ಆದ್ಮೇಲೆ ಫೈನಲಿ ಬಾಯ್ಸ್ನವರು ಪಾತ್ರೆ ತೊಳಿತಾ ಇದ್ದಾರೆ. ಅದಿನ್ ಯಾವ್ದಕ್ಕೆ ಹಾಕ್ಬೋದು ಬ್ರೋ ಪಾತ್ರೆ ಈ ರೀತಿ ತಿಕ್ಕಿದ್ರೆ? ಹಾ ಹಾ ಬೆಳ್ಳಗಾಯ್ತು. ಸ್ವಲ್ಪ ಜಾಸ್ತಿ ಆಯ್ತಾ ಅಂತ. ಸೊ ಕೆಲವೊಬ್ರು ಮಲಗಿದ್ದಾರೆ, ಕೆಲವೊಬ್ರು ಮಾತಾಡ್ತಾ ಇದ್ದಾರೆ, ಕೆಲವೊಬ್ರು ಪಾತ್ರೆ ತೊಳಿತಾ ಇದ್ದಾರೆ, ಕೆಲವರು ಎಲ್ಲಿದ್ದಾರೆ? ಹಾ ಮೂಲಂಜಿ ನಾಲ್ನ ಮುಗಿತ್ತೀಜಿ. ಇನ್ನಷ್ಟು ಖಾಲಿ ಆಗ್ಲಿಕ್ಕೆ ಅರ್ಧ ಗಂಟೆ ಬೇಕು ಅದಕ್ಕೆ. ಇಲ್ಲ ಬ್ರೋ, ಅದನ್ನ ಇನ್ನು 3 ಪಾಲ್ ಮಾಡ್ಬೇಕು. 3 ಪಾಲ್ ಮಾಡಿ ಆದ್ಮೇಲೆ ಅದರಲ್ಲಿ ಒಂದು ಬಾಯಿ ತಿನ್ಲಿಕ್ಕೆ ಅರ್ಧ ಗಂಟೆ. ಎಲ್ಲರಿಗಿಂತ ಬೇಗ ಹಾಕ್ಸ್ಕೊಂಡ್ರೆ ಲೇಟಾಗಿ ಊಟ ಬರ್ತಾರೆ. ಅದರಲ್ಲಿ 3% ತರಕಾರಿ ಎಲ್ಲ ಹೊರಗೆ ಇದೆ. ಹೌದು ಆಯ್ತಲ್ಲ. ಸೊ ಗಾಯ್ಸ್, ನಾವು ಈ ಒಂದು ರೂಟಲ್ಲಿ ಬಂದಿರುವಂಥದ್ದು. ತುಂಬ ಹಿಳ್ಳಿದ್ದ ಕಾರಣ ಇಳಿಯುವಾಗ ಮೊಬೈಲಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಇಲ್ದಾದ್ಮೇಲೆ ಮಾಡೋಣ ಅಂತ ಹೇಳಿ ಬಿಟ್ಬಿಟ್ಟಿದೆ. ಸೊ ಇಳಿಯುವಂತಹ ಕ್ಲಿಪ್ಸ್ ಮಾಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ತುಂಬ ಜಾಗೃತೆಯಲ್ಲಿ ಇಳಿಬೇಕಿತ್ತು. ಆ ಒಂದು ರೀಸನಿಂದ ಯಾವುದೇ ರೀತಿಯಾದಂಥ ಕ್ಲಿಪ್ ತೆಗಿಲಿಲ್ಲ. ಸೊ ಈಗ ಇಲ್ಲಿ ಕೆಳಗಡೆ ಒಂದು ಹಳ್ಳ ಥರ ಇತ್ತು. ಸೊ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ರಿಸ್ಕ್ ಪ್ಲೇಸ್ ಅಲ್ಲ ಇದು. ಸೊ ಅದಕ್ಕೋಸ್ಕರ, ಅಂದರೆ ಅಲ್ಲಿ ಅಕ್ಷಯ್ ಇದಾನಲ್ಲ ಸೊ ಇವನಿಗೆ ಕರೆಕ್ಟಾಗಿ ಗೊತ್ತಿದೆ ಇಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಸೊ ವಾರದಲ್ಲಿ 3 ದಿನ ಬರ್ತಾನೆ ಇರ್ತಾರೆ ಅಂತ ಈ ಒಂದು ಫಾಲ್ಸಿಗೆ. ಸೊ ಆ ಒಂದು ರೀಸನಿಂದ ಇಲ್ಲಿಗ ಎಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ, ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ನಾನು ಇಳಿಲಿಕ್ಕೆ ಹೋಗಲಿಲ್ಲ. ಸೊ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಹಾಕಿ. ಒಂದು ಹಿಡನ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಕ್ಲಾಸ್ನ ಸಿಯರ್ ಸ್ವಿಮ್ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಇವತ್ತಿನ ಸ್ಪಾನ್ಸರ್, ಕೋಚ್, ಸ್ಪಾನ್ಸರ್, ಎವ್ರಿಥಿಂಗ್. ಸೊ ಆಗದ ಕುಕ್. ಅಲ್ಲೊಬ್ರು ಇದ್ದಾರೆ ನೀರಿಗಿಳಿಯೋದವರು. ಎಲ್ಲವನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೇ ಅಲ್ಲ. ನಂಗೆ ಬೇಡ ಬ್ರೋ. ನಾ ಇಳಿಯಲ್ಲ, ನಂಗೆ ನಿಮ್ಮನ್ನು ನೋಡುವಾಗಲೇ ಜಿಗುಪ್ಸೆ ಬರ್ತುಂಟು. ಓಕೆ ಗೈಸ್, ಇವಾಗ ಫೈನಲಿ ಫಾಲ್ಸ್ ಎಲ್ಲ ಆಟ ಆಡ್ಕೊಂಡು ವಾಪಸ್ ಬಂದಾಯಿತು. ಇನ್ನೇನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋದು ಒಂದೇ ಬಾಕಿ ಇರೋದು. ಸೊ ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ಟ್ರೆಕ್ಕಿಂಗ್ ಇದೆ ಅಲ್ಲ, ಸೊ ಅದನ್ನ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ಬೋದು ಇವಾಗ ಆಲ್ರೆಡಿ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಸ್ವಲ್ಪ ಅಪ್ಪಿದೆ, ಹಂಗಾಗಿ ಸ್ವಲ್ಪ ಸ್ಲೋ ಆಗಿದ್ದಾರೆ. ಹೋಗಲಿ ಪರವಾಗಿಲ್ಲ. ಇಲ್ಲಿ ಆ್ಯಕ್ಚುಲಿ ಒಂದು ಮನೆ ಇದೆ. ಮನೆ ಹೇಗಿದೆ ಅಂದರೆ ತುಂಬ ಓಲ್ಡ್, ತುಂಬ ಹಳೆ ಕಾಲದ ಮನೆ ಆಗಿದೆ. ತುಂಬ ಚೆನ್ನಾಗಿದೆ. ಸೊ ನಿಮಗೆ ತೋರಿಸೋಣ ಅಂತ ಹೇಳ್ಕೊಂಡು ನಾನು ಜಸ್ಟ್ ಒಂದು ಕ್ಲಿಪ್ ತೆಗೆದಿರುವಂಥದ್ದು. ಫುಲ್ಲು ಮಣ್ಣಿನ ಗೋಡೆಗಳು. ಇವತ್ತಿಗೂ ಕೂಡ ನಾವು ಮಣ್ಣಿನ ಗೋಡೆನ ನೋಡೋಕ್ಕೆ ಸಿಗುತ್ತೆ.
ನೋಡಿ ಹೇಗಿದೆ ಅಂತ ಹೇಳಿ. ಸೊ ಎವ್ರಿ ಒನ್ ಈಸ್ ಬೈಂಡ್ ಅಪ್. ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದು ನಾನೇ, ಸೊ ನಾನೇ ಎಂಡ್ ಮಾಡ್ತೀನಿ. ಮಧ್ಯದಲ್ಲಿ ಭರತ್ ಆಲ್ಮೋಸ್ಟ್ ಎಲ್ಲರನ್ನು ಕವರ್ ಮಾಡಿದ್ದಾನೆ. ನಾನು ಆ್ಯಕ್ಚುಲಿ ಆಟ ಆಡಕ್ಕೆ ಹೋದ್ರಿಂದ ಅವನೇ ಕಂಪ್ಲೀಟ್ ಕವರ್ ಮಾಡಿದ್ದಾನೆ. ಸೊ ಇಲ್ಲಿಗೆ ಈ ಲಾಗ್ನ ಬೈಂಡ್ ಅಪ್ ಮಾಡಿ ನೆಕ್ಸ್ಟ್ ಮತ್ತೊಂದು ಸಿ ಲಾಗ್ ಜೊತೆಗೆ ನಿಮ್ಮನ್ನ ಮೀಟ್ ಆಗೋಣ. ಸೊ ಥ್ಯಾಂಕ್ ಯು ಆ್ಯಂಡ್ ಬಾಯ್.